ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂಚೂರು ನಗು ಮುತ್ತಿ ನೋಡೋಲ್ಲ ಹೆಂಗೈತೆ. ಏನು ಮಾಡ್ತೈತೆ ಅಂತೀಯಾ? ನಾನಮ್ಮ ಇಬ್ಬರು ಕೆಲ್ಸಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು ತಿಂಗಳಿಂದ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಯಾಕಂದರೆ ಇವಾಗ ನಾನು ಬೇರೆ ಕಡೆ ಏನಾದರೂ ಜಾಯ್ನ್ ಆದರೆ ಅವರಿಗೊಬ್ಬರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಸೊ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಆ್ಯಂಡ್ ಇವತ್ತು ಜಸ್ಟ್ ಹಾಗೆ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡೋಣ ಅನ್ನಿಸ್ತು. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಅಜ್ಜಿ ಕೂಡ ಬಂದಿದ್ದಾರೆ. ಅಜ್ಜಿ ಗುಬ್ಬಿನ ನೋಡ್ಕೊತಿದ್ದಾರೆ. ಮನೆಗೆ ಹೋದ್ಮೇಲೆ ಅವ್ರದ್ದು ಕೂಡ ವೀಡಿಯೋಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ವಿಡಿಯೋ ನೋಡಿ. ಬೇಸಿಗೆಗೆ ಎಷ್ಟು ನೀರು ಕುಡಿದ್ರೂ ಕಮ್ಮಿನೇ ಅಂತ ಅನಿಸುತ್ತೆ. ಅಷ್ಟು ನೀರು ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಈ ಟೈಮಲ್ಲಿ ನಮ್ಮ ಬಾಡಿನ ನಾವು ಹೈಡ್ರೇಟಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬರೋದಕ್ಕೂ ಮುಂಚೆ ಗುಬ್ಬಿನ ನನ್ನ ತಮ್ಮ ನೋಡ್ಕೊತಾ ಇದ್ದ. ಸೊ ನಾವು ಹೋಗೋವ್ರಿಗೂ ಅವನೇ ನೋಡ್ಕೊತಾ ಇದ್ದ. ಅದಾದಮೇಲೆ ನಾವು ನೋಡ್ಕೊತಾ ಇದ್ವಿ. ಬಟ್ ಇವಾಗ ಅಜ್ಜಿ ಬಂದಿರೋದ್ರಿಂದ ಅಜ್ಜಿ ನೋಡ್ಕೊತಿದ್ದಾರೆ. ಊರಿಂದ ಸ್ವಲ್ಪ ಕಾಳು ತೊಗೊಂಡು ಬಂದಿದ್ರು, ಅವರೇ ಕಾಳು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಅಂದರೆ ಕಡ್ಡಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ನಾನು ಇವಾಗ ತಿಂಡಿ ಮಾಡಿಕೊಂಡು ಒಂದು ಕಡೆ ಇಂಟರ್ವ್ಯೂ ಇತ್ತು, ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂದರೆ ನನಗೆ ಒಂದು ಕಡೆ ಹೇಳಿದರು, ಅಂದರೆ ಅಮ್ಮ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಅಲ್ಲಿ ಒಂದು ಕಡೆ ಲ್ಯಾಬಲ್ಲಿ ಇದೆ ಅಂತ ಹೇಳಿದರು. ಸೊ ನಾನು ಅದನ್ನೇ ನಂಬ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಏನಂತ ಅಂದರೆ ಅವ್ರದ್ದು ಇದು ಫಾಲ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ನನಗೆ ಹೇಳೋ 3 months ಆಗಿತ್ತು. ನಾನು ವೆಯ್ಟ್ ಮಾಡ್ತಾಯಿದ್ದೆ, ಅಂದರೆ ಅಮ್ಮ ಸ್ವಲ್ಪ ಹುಷಾರಾಗಲಿ, ಅಜ್ಜಿ ಊರಿಂದ ಬರಲಿ, ಅಮ್ಮ ನಿಧಾನ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ. ಇವಾಗ ಕೇಳಿದಾಗ ಅವರು ಅಲ್ಲಿ ಸದ್ಯಕ್ಕೆ ವೇಕೆನ್ಸಿ ಇಲ್ಲ ಅಂತ ಹೇಳಿಬಿಟ್ರು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ನಾನೆಲ್ಲೂ ಏನೂ ಟ್ರೈ ಮಾಡ್ತಿರಲಿಲ್ಲ. ಬಟ್ ಅದಾದಮೇಲೆ ನಾನು ಫಸ್ಟು ಕೆಲಸಕ್ಕೆ ಸೇರ್ಕೊಂಡಿರೋಂತಹ ಕಂಪ್ನಿಯಲ್ಲಿ ಸರ್ ಕಾಲ್ ಮಾಡಿದರು, ಈ ಥರ ಕೆಲಸ ಇದೆ, ಬರ್ತೀಯಾ ಏನು ಇಂಟರ್ವ್ಯೂ ಕೊಡು ಅಂತ. ಆ್ಯಕ್ಚುಲಿ ಬರ್ತೀಯಾ ಅಂತೇನೂ ಕೇಳಲಿಲ್ಲ, ಕೆಲಸ ಇದೆ ಇಲ್ಲಿ ಅಂತ ಹೇಳಿದ್ರು. ಸರಿ ಸರ್ ಆಯಿತು, ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಇಂಟರ್ವ್ಯೂಗೆ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಇಂದ್ರಾನಗರಲ್ಲಿ ಇದ್ದಿದ್ದು ಇಂಟರ್ವ್ಯೂ. ವಿಜಯನಗರದಿಂದ ಮೆಟ್ರೋ ಹತ್ಕೊಂಡು ಹಲಸೂರಿಗೆ, ಅಲ್ಲಿಂದ ಇವಾಗ ನಾನು ಆಟೋದಲ್ಲಿ ಹೋಗ್ತಾಯಿದ್ದೀನಿ. ಸೊ ಆಫೀಸ್ ರೀಚ್ ಆದೆ. ಇಂಟರ್ವ್ಯೂ ತೊಗೊಳೋದಿದೆಯಲ್ಲ, ಅದೊಂಥರ ನನಗೆ ದೊಡ್ಡ ತಲೆನೋವು. ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ ನನಗೆ. ಏನು ಕೇಳ್ತಾರೆ ಏನೋ ಅನ್ನೋ ಥರನೇ ಮೈಂಡಲ್ಲಿರುತ್ತೆ. ಬಟ್ ಈ ಸಲ ನನಗೆ ಆ ಥರ ಟೆನ್ಷನ್ ಇರಲಿಲ್ಲ. ಯಾಕಂದರೆ ಇದು ನಾನು ಫಸ್ಟ್ ವರ್ಕ್ ಮಾಡಿದ್ದೆ ಅಲ್ವಾ, ಹಂಗಾಗಿ ಎಲ್ಲ ಗೊತ್ತಿರೋರು ಇದ್ದಾರೆ ಅನ್ನೋ ಥರ ಒಂದು ಫೀಲ್ ಇತ್ತು. ಆ್ಯಂಡ್ ಆದರೆ ಆಗಲಿಲ್ಲ ಅಂದರೆ ಇಲ್ಲ ಅನ್ನೋ ಥರನೇ ಇತ್ತು. ಸೊ ಮುಗಿಸ್ಕೊಂಡು ಮನೆಗೆ ಬಂದೆ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಳು ಹಾಯ್ ಮಾಡು. ಹಾಯ್. ನಿನ್ನ ಜಡೆ ತೋರಿಸ್ತೀನಿ ಎಲ್ರಿಗೂ. ಹೊಸ ಹೇರ್ ಸ್ಟೈಲ್ ಗುಬ್ಬಿದು. 3 ರಬ್ಬರ್ ಬ್ಯಾಂಡು ಅಲ್ಲ ಚಿನ್ನಮ್ಮ? ತಲೆ ಬೀಳ್ತದೆ. ಅದಾದಮೇಲೆ ಶಿವರಾತ್ರಿ ಇತ್ತಲ್ವ, ಅವಳಿಗೆ ಫ್ರಾಕ್ ಹಾಕೋಣ ಅಂತ ಸರ್ಕಸ್ ಮಾಡಿ ಹಾಕಿದೆ. ಬಟ್ ಏನು ಮಾಡ್ತಿದ್ದಾಳೆ ಅಂತ ನೋಡಿ ನೀವೇನೆ. ಚೆನ್ನಾಗಿ ಕಾಣಿಸ್ತೈತೆ ಚಿನ್ನಮ್ಮ, ಚೆನ್ನಾಗೈತೆ ಚಿನ್ನು. ಚೆನ್ನಾಗಿಲ್ವಾ? ಫ್ರಾಕ್ ಚೆನ್ನಾಗಿಲ್ವಾ? ಎಷ್ಟು ಚೆನ್ನಾಗೈತೆ ಪಾಪು, ನೋಡಿ ಎಷ್ಟು ಸಖತ್ತಾಗೈತಮ್ಮ. ನನಗಾಗಿದ್ರೆ ನಾನೇ ಹಾಕ್ಕೊತಾ ಇದ್ದೆ. ಕ್ರಾಪ್ ಪಿಚ್ಚು ಅಂತ ಒಂದು ಅಷ್ಟೊತ್ತು ಹತ್ತು. ಆಮೇಲೆ ಹೆಂಗೋ ಸಮಾಧಾನ ಮಾಡಿ ಮಲಗಿಸಿದ್ದಾಯಿತು. ಅದಾದಮೇಲೆ ಎದ್ದು ಪೂಜೆನೂ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ. ಬಿಡ್ತಾನೆ. ಈ ವಾಂಟ್ ವಸಂತ ಎಲ್ಲದಕ್ಕೂ ಸೇಮ್ ಸ್ಟೆಪ್ ಅಲ್ವಾ ಅಮ್ಮ? ಸಿನಿಮಾ ಹಿಂಗಿಡ್ಕೊ, ಕೈ ಹಿಂಗಿಡ್ಕೊ ಸೊಂಟದ ಮೇಲೆ. ನಾನು ಹೇಳ್ಕೊಟ್ಟು ಇಲ್ಲಿ ಸೊಂಟದ ಮೇಲೆ ಹಿಂಗೆ ಮಾಡಿ, ಹಿಂಗೆ. ಗುಡ್ ಗಲ್ಲಮ್ಮು, ಕ್ಯೂಟ್ ಅಮ್ಮು ನೀನು. ಬೇಗ ಕಲಿತೆ ಬಿಡು ಮಗಳೇ ಡ್ಯಾನ್ಸು. ಗೊಂಬೆ ನೀನು. ಅವಳು ಮಲಗಿ ಎದ್ದ ಮೇಲೆ ಮರ್ತ್ಕೊಂಡ್ಬಿಟ್ಲು, ಅಂದರೆ ಡ್ರೆಸ್ ಹಾಕಿದ್ದು. ಹಂಗೂ ಒಂದು ಸಲ ಅಂದ್ಲು, ಅಂದರೆ ಡ್ರೆಸ್ ತೆಗಿ ಅನ್ನೋ ಥರ. ಬಟ್ ಹಂಗೆ ನಾನು ಬೇರೆ ಏನೋ ಡೈವರ್ಟ್ ಮಾಡಿಬಿಟ್ಟು ಸುಮ್ಮನೆ ಅದೇ. ಫ್ರಾಕ್ಗಳೇ ಹಾಕ್ಕೊಳ್ಳೋದ್ರ ಹತ್ರ ಎಷ್ಟೊಂದು ಹೊಸ ಫ್ರಾಕ್ಗಳಿದ್ದಾವೆ, ಬಟ್ ಹಾಕ್ಕೊಳ್ಳೋದೇ ಇಲ್ಲ. ಒಂಥರ ಇರಿಟೇಟ್ ಆಗ್ತಾಳೆ ಅವಳು ಫ್ರಾಕ್ ಹಾಕೊಳ್ಳೋದಕ್ಕೆ. ನಾರ್ಮಲಾಗಿ ಮನೆ ಹತ್ರ ಇರೋ ಡ್ರೆಸ್ಗಳಾದರೆ ಹಾಕ್ಕೊಂಡ್ಬಿಡ್ತಾಳೆ. ಬಟ್ ಈ ಥರ ಡ್ರೆಸ್ ಹಾಕ್ಕೊಳ್ಳೋದಕ್ಕೇ
ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಳಿಗೆ ಇಷ್ಟನೇ ಆಗಲ್ಲ ಫ್ರಾಕಲ್ಲಿ ಹಾಕೋದು. ಬಟ್ ನಾನೆಲ್ಲ ಚಿಕ್ಕದಾಗತ್ತೆ ಅಂತ ಅಂದ್ಬಿಟ್ಟು ಹತ್ರ ಪರವಾಗಿಲ್ಲ 1-2 ನಿಮಿಷ ಅಂತ ಹೇಳಿ ಸಮಾಧಾನ ಮಾಡಿಬಿಟ್ಟು ಹಾಕಿಸ್ಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ, ಶಿವರಾತ್ರಿ ಇತ್ತಲ್ವಾ ಅಂತ ಹೇಳಿ. ಬಟ್ ಇಲ್ಲಿ ಏನಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ವರ್ಷವೂ ಕೂಡ. ಅಂದರೆ ಬೇರೆ ದಿನ ಬರಲ್ಲ. ಹಬ್ಬದ ದಿನ ಅಂತೂ ಜನ ಎಲ್ಲಿರ್ತಾರೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನನಗಂತೂ. ಲೈಕ್ ಇವಾಗ ನಾವು ಅದನ್ನೇ ತಾನೇ ಮಾಡ್ತಾಯಿದ್ದೀವಿ. ನಾರ್ಮಲಾಗಿ ಹೋಗಲ್ಲ, ಹಬ್ಬದ ದಿನ ಮಾತ್ರ ಬಂದಿರೋದು ದೇವಸ್ಥಾನಕ್ಕೆ. ಆಲ್ಮೋಸ್ಟ್ 5:15 ಬಂದ್ವಿ ದೇವಸ್ಥಾನಕ್ಕೆ ಅಂತ. ಅಂದರೆ ತುಂಬ ರಶ್ ಇರುತ್ತಲ್ಲ, ಬೇಗ ಹೋಗಿ ನಿಂತ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಫಸ್ಟ್ ಹೋದರೆ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಆಮೇಲೆ ನೋಡಿದ್ರೆ 6:15 ಓಪನ್ನು ಅಂತ ಹೇಳಿದ್ರು. ವಾಪಸ್ ಮನೆಗೆ ಹೋಗೋದ ನಿಂತ್ಕೊಳ್ಳೋದ ಅಂತ ವೆಯ್ಟ್ ಮಾಡ್ತಾ ಇದ್ವಿ, ಅಂದರೆ ಯೋಚನೆ ಮಾಡ್ತಾಯಿದ್ವಿ ಅಲ್ಲೇ ನಿಂತ್ಕೊಂಡು. ಆಮೇಲೆ ಆಗಲೇ ಎಲ್ಲ ಕ್ಯೂ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡ್ವಿ. ಸ್ಟಾರ್ಟಿಂಗಲ್ಲೇ ನಿಂತಿದ್ವಿ. ಬಟ್ ಸ್ಟಿಲ್ ಏನಂತಂದರೆ ದೇವಸ್ಥಾನ ಓಪನ್ ಆಗಿದೆ 7 o'clockಗೆ. ನಮಗಂತೂ ಫುಲ್ ಸಾಕಾಗ್ಬಿಟ್ಟಿತ್ತು. ಆ್ಯಂಡ್ ಗುಬ್ಬಿ ಮಲಗಿದ್ದು ಎದ್ಲಲ್ವ, ಅವ್ಳಿಗೇನೂ ತಿನ್ನಿಸೂ ಇರಲಿಲ್ಲ ಕುಡಿಸೂ ಇರಲಿಲ್ಲ ಪಾಪ. ನೀರು ಬೇಕು ಅಂತ ಇದು ಮಾಡ್ತಾಯಿದ್ಲು. ಆಮೇಲೆ 1-2 ನಿಮಿಷ ಆಗೋಯ್ತಿರು ಅಮ್ಮ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಒಂದು 1/2 hour ಪೂಜೆ ಮಾಡಿದ್ರು. ಅಂದರೆ ಮಹಾಮಂಗಳಾರತಿ ಎಲ್ಲ ಅವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಆಲ್ಮೋಸ್ಟ್ ಮನೆಗೆ ಬಂದಿದ್ದೆ ಅವತ್ತು 8:30 ಆಗಿಬಿಟ್ಟಿತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದ್ವಿ. ಅದ್ರದ್ದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ. ಇದೊಂಥರ ಗುಬ್ಬಿ ಸಿಗ್ನೇಚರ್ ಸ್ಟೆಪ್ಪು. ಯಾವಾಗಲೂ ಈ ಥರ ಒಂದು ಮೂತಿ ಮಾಡ್ತಾನೆ ಇರ್ತಾಳೆ. ಚಿಕ್ಕ ವಯಸ್ಸಿಂದ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಬಟ್ ಒಂಥರ ಕ್ಯೂಟಾಗಿ ಕಾಣುತ್ತೆ. ಅಂದರೆ ನಮ್ಮ ಕೈಲಿ ಆ ಥರ ಮಾಡೋದಕ್ಕಾಗಲ್ಲ, ಅದು ಅವಳೇ ಮಾಡಬೇಕು. ಆ್ಯಂಡ್ ಇದಾದಮೇಲೆ ಸ್ಯಾಟರ್ಡೇ ಟೆಂಪಲ್ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗಿದ್ವಿ. ಅವಳಿಗೆ ಲಂಗ ಬ್ಲೌಸ್ ಹಾಕಿದ್ದೆ. ಆ ಲಂಗ ಬ್ಲೌಸ್ ಕೂಡ ಅವಳು ಹಾಕಿಸ್ಕೊಳ್ಳಲ್ಲ. ಅಂದರೆ ಈ ಚೆನ್ನಾಗಿರೋ ಡ್ರೆಸ್ಗಳು ಹಾಕಿಸ್ಕೊಳ್ಳಲ್ಲ, ಯಾವುದ್ಯಾವುದೋ ಹಾಕಿಸ್ಕೊತಾಳೆ ಅವಳು. ನಾನು ಇವಳಿಗೆ ಈ ಥರದ್ದು ಒಂದು ಜಡೆ ಹಾಕಿಬಿಟ್ಟು ಮುಂದೆಗಡೆ ಈ ಥರ ಕ್ಲಿಪ್ಪೆಲ್ಲ ಹಾಕಿದೆ. ನನಗೆ ಇನ್ನೂ ಬೇರೆ ಥರ ಎಲ್ಲ ಹೇರ್ ಸ್ಟೈಲ್ ಮಾಡಬೇಕಂತ ಇಷ್ಟ. ಬಟ್ ಅವಳು ಹಾಕಿಸ್ಕೊಳ್ಳಲ್ಲ, ಅಳ್ತಾನೆ ಇರ್ತಾಳೆ. ಬಟ್ ಬೇರೆಯವ್ರು ಹಾಕಿಸಿದ್ರೆ ಹಾಕಿಸ್ಕೊತಾಳೆ. ಅಂದರೆ ಇವಾಗ ಬೇರೆಯವ್ರ ಮನೆಗೆ, ನಮ್ಮ ಮನೆ ಹತ್ರ ಒಂದು ಹುಡುಗಿ ಇದ್ದಾಳೆ ಜಲ್ಜ ಅಂತ, ಅವ್ರ ಮನೆಗೆ ಕಳಿಸಿದ್ರೆ ಅವಳು ನೀಟಾಗಿ ಜಡೆ ಹಾಕ್ತಾಳೆ. ನೀಟಾಗಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಹಾಕಿಸ್ಕೊತಾಳೆ. ಅದೇ ನಾನು ಹಾಕೋಕ್ಕೋದ್ರೆ ಊರಾಗಲ ಕಿರ್ಚ್ತಾಳೆ. ಹಾಗಾಗಿ ಹೆಂಗೆ ಹಾಕಿಸ್ಕೊತಾಳೋ ಹಂಗೆ ಹಾಕಿಸ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ. ಅದಾದಮೇಲೆ ಪೂಜೆ ಕೂಡ ಮಾಡಿದೆ. ಹೂವು ಇರಲಿಲ್ಲ, ಸೊ ಹಾಗಾಗಿ ಹಂಗೆ ದೀಪ ಹಚ್ಚಿದೆ ಅಷ್ಟೇ. ಅದು ಬೇಕೇ ಬೇಕಾಮು, ಅದು ಬೇಕೇ ಬೇಕಾ? ಬೇಡ ನಡಿ, ಬೇಡ ಬಾರ್ದು ಬೇಡ. ಕುಡಿ, ನಾನು ಕುಡಿಲ್ಲ, ನೀನು ಕುಡಿ. ಹಂಗೆ ಬೇಡ, ನೀನು ಕುಡಿ. ಹಾಂ ಗೂಪ್ಸ್. ಹೇ ಗುಬ್ಬಿ, ಚಿನಿಮಾ ಬಾಯಿಲಿ. ಗುಬ್ಬಿ ಹೆಂಗೋಗ್ತಾಳೆ ನೋಡಿ, ಅವಳು ಕರೀತಾ ಇದ್ದು ಎಷ್ಟು ಕೊಬ್ಬು ಅವಳಿಗೆ. ಗುಮ್ಮ ಮಾಡು. ಗುಮ್ಮ. ಹಾಗೆ ಪಿಲಿಗ್ರಿಮಿಂದ ನಾನೊಂದು ಫೇಸ್ ಕ್ರೀಮ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದೆ. ಬೈ 1 get 1 ಆಫರ್ ನಡೀತಾ ಇರುತ್ತೆ ಮಂತ್ ಎಂಡಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ಇವಾಗ ಆ್ಯಕ್ಚುಲಿ ಅದು ಆಫರ್ಸ್ ಚೇಂಜ್ ಆಗಿದೆ. ಫಸ್ಟ್ ಆಗಿದ್ದರೆ 1 ತೊಗೊಂಡ್ರೆ 1 ಅಂದರೆ ಸೇಮ್ ಪ್ರಾಡಕ್ಟ್ ಫ್ರೀ ಸಿಗ್ತಿರಲಿಲ್ಲ, ಬೇರೆ ಪ್ರಾಡಕ್ಟ್ ಫ್ರೀ ಸಿಗ್ತಿತ್ತು. ಬಟ್ ಇವಾಗ ಸೇಮ್ ಪ್ರಾಡಕ್ಟ್ ಬೈ 1 get 1 ಅಲ್ಲಿ ಫ್ರೀ ಸಿಗ್ತಿದೆ. ಗುಬ್ಬಿಗೆ ಒಂದು ಪೆನ್ನು ಮತ್ತು ಏನಾದರೂ ಒಂದು ಪೇಪರ್ ಕೊಟ್ಬಿಟ್ಟು ಅದ್ರ ಮೇಲೆ ಗಿಚ್ಕೊಂಡು ಕೂತ್ಕೊಂಡಿರ್ತಾಳೆ ಆರಾಮಾಗಿ. ಸೊ ಇದೊಂದು ಹೊಸ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ಸೂರ್ಯನ ಕಿರಣ ತುಂಬ ಚೆನ್ನಾಗಿ ಬೀಳ್ತಾಯಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದನ್ನು. ನಾನು ಗುಬ್ಬಿ ಅವಾಗ ತಾನೇ ಎದ್ದು ಹೊರಗಡೆ ಬಂದಿದ್ವಿ. ಎದ್ದು ಬಂದ್ವಿ. ಅದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ವೀಡಿಯೋದಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೂರ್ಯಂದು. ಬಟ್ ಎದುರುಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಮ್ಮ ಮುಖದ ಮೇಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಆ ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಆ ಒಂಥರ ಗ್ಲೋ ಅಂತ ಅನ್ನಿಸ್ತಿದೆ ಫೇಸ್ ಎಲ್ಲ ನಂದು ಗುಬ್ಬಿದು. ಇವಳು ಹೆಂಗೆ ಅಂದರೆ ನನ್ನ ಕಣ್ಣೊಳಗಡೆ ಕೈ ಹಾಕೋದು, ಇಲ್ಲಾಂದರೆ ಬಾಯಿ ಒಳಗಡೆ ಕೈ ಹಾಕೋದು, ಅಲ್ಲೇನು ಓಪನ್ ಮಾಡಿಸ್ಬಿಟ್ಟು ಅಲ್ಲಿ ಒಳಗಡೆ ಕೈ ಹಾಕೋದು, ಬರೀ ಇಂಥದ್ದು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ. ಟೈಮ್ ಪಾಸ್ ಅಂತೂ ಚೆನ್ನಾಗಾಗುತ್ತೆ ಅಷ್ಟೇ ಇವಳ ಜೊತೆಲಿದ್ದರೆ. ಈ ಕಡೆ ತಿರ್ಕೊ ಫೋಟೋ ಇಟ್ಕೊಳ್ಳೋಣ. ಒಂದು ಮುತ್ಕೊಟ್ಬಿಡೋಣ. ಹಾಯ್ ಮಾಡಿಲ್ಬೇಕು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ವಿಷಯ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಏನಂದರೆ ಲೈಫ್ ಅನ್ನೋದು ತುಂಬ ಅನ್ಪ್ರಿಡಿಕ್ಟಬಲ್. ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅಥವಾ ಯಾರು ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತಲೂ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾರು ನಮ್ಮ ಜೊತೆ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಅವ್ರ ಜೊತೆಲಿ ಖುಷಿಯಾಗಿ ಇದ್ಬಿಡಬೇಕು. ಸೊ ಇದ್ದಾಗ ಜಗಳ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಮುನ್ಸ್ಕೊಳ್ಳೋದು, ಆ ಥರ ಎಲ್ಲ ಮಾಡಿಕೊಂಡು ಹೋದ್ಮೇಲೆ ಅಯ್ಯೋ ಹಿಂಗೆ ಮಾಡಬಾರ್ದಿತ್ತಲ್ಲ ಅಂತ ಗಿಲ್ಟ್ ಫೀಲ್ ಆಗೋದಕ್ಕಿಂತ ಇದ್ದಾಗಲೇ ಅವ್ರ ಜೊತೆಲಿ ಖುಷಿಯಾಗಿದ್ಬಿಟ್ರೆ ಆಗುತ್ತೆ. ಸೊ ಒಬ್ಬರನ್ನ ನಮಗೆ ಕಂಡ್ರೆ ಆಗ್ತಿಲ್ಲ, ಅವರಿಂದ ನಮ್ಗೆ ಹಿಂಸೆ ಆಗ್ತಿದೆ ಅನ್ನೋ ಥರ ಆದರೆ ಅವರಿಂದ ದೂರ ಹೋಗಿಬಿಡ್ಬೇಕು. ಜೊತೆಲಿ ಇದ್ಕೊಂಡು ಅವ್ರಿಗೆ ಹಿಂಸೆ ಇಕ್ಬಾರ್ದು, ಅಥವಾ ದೂರ ಹೋದ್ಮೇಲೆ ಅವ್ರಿಗೆ ಹಿಂಸೆ ಕೊಡೋಕ್ಕೆ ಇದು ಮಾಡಬಾರ್ದು. ಸೊ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಇದ್ಬಿಡಬೇಕು. ಅಂದರೆ ನಮ್ಗೆ ಕಂಡ್ರೆ ಯಾರಾದರೂ ಆಗ್ತಿಲ್ಲ ಅಂತಂದರೆ ಜಸ್ಟ್ ಇಗ್ನೋರ್ ಮಾಡಿ ನಮಗೆ ಯಾರು ಇಷ್ಟಪಡ್ತಾರೆ ಅವ್ರ ಜೊತೆಲಿ ಖುಷಿಯಾಗಿರಬೇಕು. ಸೊ ನಮ್ಮ ಅಕ್ಕಪಕ್ಕದಲ್ಲಿ ಇರೋರನ್ನ ಖುಷಿಯಾಗಿ ಇಟ್ಕೊಳ್ಬೇಕು ಅಷ್ಟೇ. ಸೊ ನನಗೆ ಯಾಕೋ ಅದು ಇವತ್ತು ತುಂಬ ಅನ್ನಿಸ್ತಾ ಇತ್ತು, ಹೇಳಬೇಕಂತ ಅನ್ನಿಸ್ತು, ಹೇಳಿದೆ. ಹಾಗೆ ಇನ್ನೊಂದು ವಿಷಯ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನಗೆ ಏನಾದರೂ ಬೇಜಾರಲ್ಲಿ ಇತ್ತು ಅಂತಂದರೆ, ಅಥವಾ ಹಳೆ ವೀಡಿಯೋಸ್ ಎಲ್ಲ ಇದೆ, ಹಳೆ ವೀಡಿಯೋಸ್ಗೆಲ್ಲ ಹೋಗಿ ಕಮೆಂಟ್ ಹಾಕ್ತಿರ್ತೀರಾ, ಅಥವಾ ಇನ್ಸ್ಟಾದಲ್ಲಿ ಏನಾದರೂ ಒಂದು ಬೇಜಾರಲ್ಲಿ ಸ್ಟೋರಿ ಹಾಕಿದ್ರೆ ಅದಕ್ಕೆ ರಿಪ್ಲೈ ಮಾಡಿ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕ್ತೀರಾ, ಮೆಸೇಜಸ್ ಹಾಕ್ತೀರಾ. ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ. ನಾನು ಯಾರನ್ನ ಅಂದರೆ ಕೆಲವರು ನಮ್ಮವರೇ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಹಿಂದೆಗಡೆಯಿಂದ ಏನೇನು ಮಾಡಬೇಕು, ನಮ್ಮ ಬಗ್ಗೆ ಏನೇನು ಮಾತಾಡ್ತಿರ್ತಾರೆ ಫ್ಯಾಮಿಲಿಯಲ್ಲೇನೆ. ಬಟ್ ನೀವು ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಬರೀ ನನ್ನ ವೀಡಿಯೋಸ್ನ ನೋಡಿಕೊಂಡೆ ಅಷ್ಟೊಂದು ಪ್ರೀತಿ ಎಲ್ಲ ಕೊಡ್ತೀರಲ್ವ, ಅದೊಂಥರ ತುಂಬಾ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಸೊ ಇದು ಒಂದು ನನ್ನ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನಿಸುತ್ತೆ. ಕೊಡಪ್ಪ ನನಗೊಂದ ಒಂದು ಕೊಡವ, ಇದು ಇಸ್ಕೊಡಿ, ಇದೊಂದ ಕೊಡು, ಎತ್ತಿರ್ತೀನಿ, ಕೊಡು ಲೊಪ್ಪರು, ಕೊಡಪ್ಪ. ಹುಚ್ಚ ಬಿಟ್ಬಿಟ್ಟು ಆಮೇಲೆ ಅಮ್ಮ ಒಂದೇ ಒಂದ ತಗ್ಗಿ ದಡಿಗೆ ಹಾಕೋತಾ ಇದ್ಯಾ? ತಗೊಳ್ಳಿಲ್ಲ. ಹಾಗೆ ಅಮ್ಮ ಶ್ರೀರಾಮ್ ಜ್ಯುವೆಲರ್ಸಲ್ಲಿ ಗೋಲ್ಡ್ ಸ್ಕೀಮ್ ಹಾಕಿದ್ರು, ಹೋಗಿದ್ವಿ. ಅದು ಕಾರ್ಡ್ ಕಟ್ಟಬೇಕಿತ್ತು ಅಂತ ಹೇಳಿ. ಹಾಗೆ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ನೋಡ್ತಾ ಇದ್ರು. ಅವ್ರಿಗೆ ತೊಗೊಳ್ಬೇಕಂತ ಆಸೆ ಇದೆ ಅಂತ. ನಾನು ಸ್ವಲ್ಪ ರಿಂಗ್ ತೊಗೊಳ್ಳೋಣ ಅಂತ ನಾನು ಒಂದು ಸ್ಕೀಮ್ ಹಾಕಿದ್ದೆ, 2000 ರೂಪಾಯಿದು. ಸೊ ಅದು ಇನ್ನೊಂದು 1-2 ತಿಂಗಳಲ್ಲಿ ಮುಗಿಯುತ್ತೆ. ಹಾಗೆ ಸುಮ್ಮನೆ ಕೂತಿದ್ನಲ್ಲ, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನೋಡಿ ಹಾಕ್ಕೊಳ್ತಾ ಇದ್ದೆ. ನನಗೆ ತುಂಬ ಇಷ್ಟ ಆಯಿತು ರಿಂಗ್ಸ್ ಎಲ್ಲ. ನನಗೆ ರಿಂಗ್ ತೊಗೊಳ್ಬೇಕು, ಒಂದು ಗೋಲ್ಡ್ ರಿಂಗ್ ನನಗೆ ನಾನೇ ಗಿಫ್ಟ್ ಮಾಡ್ಕೊಳ್ಬೇಕು ಅಂತ ಆಸೆ. ಸೊ ಕಾರ್ಡ್ ಮುಗಿದ್ಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ರಿಂಗ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿ. ಫಸ್ಟು ನಾವು ಬೇರೆ ಕಡೆ ಹಾಕಿದ್ವಿ, ಅಲ್ಲೇನು ಅಷ್ಟು ಕಲೆಕ್ಷನ್ಸ್ ಇಲ್ಲ, ಬಟ್ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ. ಅದಾದಮೇಲೆ ಮನೆಗೆ ಬಂದು ಗುಬ್ಬಿನೂ ಕೂಡ ಮಲಗಿಸಿ ನಾನು ಮಲ್ಕೊತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಲಾಟ್ಸ್ ಆಫ್ ಲವ್.